ವಿರಾಟ್ ಕೊಹ್ಲಿ ಅವರು IPL ಅಲ್ಲಿ ಮಾಡಿರೋ ರೆಕಾರ್ಡ್ಗಳನ್ನೇ ನೋಡಿದ್ರೆ ಕೇಳಿದ್ರೆ ಶಾಕ್ ಆಗುತ್ತೆ ಮಗ. ಈ ಒಂದು ರೆಕಾರ್ಡ್ಗಳನ್ನ ಇಂಥ ಬಿಗ್ ಸ್ಟೇಜ್ ಅಲ್ಲಿ, ಅದು IPL ಅನ್ನೋ ಟೂರ್ನಮೆಂಟ್ ಅಲ್ಲಿ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಪ್ಲೇಯರ್ ಬರಬೇಕು ಯೋಚನೆ ಮಾಡ್ತಾ ಇದ್ದೀನಿ ನಾನಂತೂ. ಅಂಡ್ IPL ನ ಟಾಪ್ 5 ಅಪ್ಡೇಟ್ಸ್ಗೆ ವೆಲ್ಕಮ್ ಗಾಯ್ಸ್. ಆಗಿದ್ರೆ ಫಸ್ಟ್ ಅಪ್ಡೇಟ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ವಿರಾಟ್ ಕೊಹ್ಲಿ ಹೆಡ್ಸ್ ಇನ್ ಟು ದ IPL 2026 ಆಸ್ ದ ಟೂರ್ನಮೆಂಟ್ ಆಲ್ ಟೈಮ್ ಲೀಡರ್ ಫಾರ್ ಮೋಸ್ಟ್ ರನ್ಸ್ 8661, ಮೋಸ್ಟ್ ರನ್ ಸೀಸನ್ 973 in 2016, ಮೋಸ್ಟ್ 108 ಇದೆ, ಮೋಸ್ಟ್ 50s 63 ಇದೆ, ಅಂಡ್ ಮೋಸ್ಟ್ ಕ್ಯಾಚಸ್ ಬೈ ಆನ್ ಔಟ್ಫೀಲ್ಡ್ ಪ್ಲೇಯರ್ 117 ಇದೆ ಮಗ. ಈ ಒಂದು 1, 2, 3, 4, 5 ರೆಕಾರ್ಡ್ಗಳನ್ನ ಯಾವ ಪ್ಲೇಯರ್ ಬ್ರೇಕ್ ಮಾಡ್ಬೋದು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಮೋಸ್ಟ್ ರನ್ಸ್ನ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ನನ್ನ ಪ್ರಕಾರ ಶುಭ್ಮನ್ ಗಿಲ್ ಫ್ಯೂಚರಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳುವಾಗ ಇನ್ನೂ ಏಜ್ ಇದೆ ಅಲ್ಲ, ಸೊ ಇನ್ನು ಮಿನಿಮಮ್ ಒಂದು 10-15 ವರ್ಷ ಅಂತೂ ಕ್ರಿಕೆಟ್ ಆಡ್ತಾರೆ ಅವರು. ಅಂಡ್ ಮೋಸ್ಟ್ ರನ್ನಿನ ಸೀಸನ್ 973 ಇನ್ನು 2016. ಈ ಒಂದು ರೆಕಾರ್ಡ್ ಅಂತೂ ಅನ್ಬೀಟನಬಲ್ ಅಂತಾನೆ ಹೇಳ್ತೀನಿ. ಇನ್ನು ಯಾರು ಕೂಡ ಮಾಡೋಕ್ಕಾಗಿಲ್ಲ. ಜೋಸ್ ಬಟ್ಲರ್ ಆಕ್ಚುಲಿ ಬಂದ್ಬಿಟ್ಟಿದ್ರು ಆ ಒಂದು ಟಚ್ಗೆ, ಇನ್ನೇನೋ ಹತ್ರ ಬಂದ್ಬಿಟ್ಟಿದ್ರು, ಬಟ್ ಅದನ್ನ ಬ್ರೇಕ್ ಮಾಡೋಕ್ಕಾಗಿಲ್ಲ ಆ ಒಂದು ಸೀಸನ್ನು. ಅಂಡ್ ಮೋಸ್ಟ್ 100 ಇದೆ, 8 ಇದೆ, ಬಟ್ ಈ ಒಂದು ರೆಕಾರ್ಡ್ ಆಕ್ಚುಲಿ ಬ್ರೇಕ್ ಮಾಡ್ಬೋದು. ಜೋಸ್ ಬಟ್ಲರ್ ಮತ್ತೆ ಶುಭ್ಮನ್ ಗಿಲ್ ರೇಸಲ್ಲಿ ಇದ್ದಾರೆ. ಶುಭ್ಮನ್ ಗಿಲ್ ಹೇಳಿದ್ನ ಇನ್ನೂ 15 ವರ್ಷ ಕ್ರಿಕೆಟ್ ಆಡ್ತಾರೆ. ವಿರಾಟ್ ಕೊಹ್ಲಿ ಮ್ಯಾಕ್ಸಿಮಮ್ 5 ವರ್ಷ IPL ಆಡ್ತಾರಾ, ಸೊ ಅಲ್ಲಾದ್ಮೇಲೆ ಶುಭ್ಮನ್ ಗಿಲ್ಲೇ ಆಳ್ತಾರೆ ಅಂತಲೇ ಹೇಳ್ತೀನಿ. ಅಂಡ್ ಮೋಸ್ಟ್ 50s 63 ಇದೆ ಮಗ, ಇದಂತೂ ಸ್ವಲ್ಪ ಕಷ್ಟ ಇದೆ. ಅಂಡ್ ಮೋಸ್ಟ್ ಕ್ಯಾಚಸ್ ಬೈ ಎ ಔಟ್ಫೀಲ್ಡ್ ಪ್ಲೇಯರು 117. ಬ್ರೋ, ಜಸ್ಟ್ ಬ್ಯಾಟ್ಸ್ಮನ್ ಆಗಿ ಈ ಲೆವೆಲ್ಗೆ ರೆಕಾರ್ಡ್ಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವ್ರಿಗೆ ನಾನು ಬೌಲಿಂಗ್ ಮಾಡೋ ಸ್ಕಿಲ್ಗಳು ಇದ್ಬಿಟ್ಟಿದ್ದಾರೆ. ಆಕ್ಚುಲಿ ಬೌಲಿಂಗ್ ಮಾಡೋ ಸ್ಕಿಲ್ ಕೂಡ ಇದೆ, ಬಟ್ ಆ ಲೆವೆಲ್ಗೆಲ್ಲ ಇಲ್ಲ. ಬಟ್ ವಿಕೆಟ್ನ ತೆಗೆದಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಕೂಡ, ಅದಂತೂ ಇದ್ಬಿಟ್ಟಿದ್ದಾರೆ. ಯಾವ ಪ್ಲೇಯರ್ನು ಕೂಡ ಟಚ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಎರಡನೇ ಅಪ್ಡೇಟು RCB ಬಗ್ಗೆ. RCB ಅವರು ಈ ಒಂದು ಸಲ IPL ಅಲ್ಲಿ 300 ರನ್ನ ಹೊಡಿತಾರಂತೆ. ಸೊ ಅಲ್ಲಿ ವಿಚ್ ಟೀಮ್ ಕ್ಯಾನ್ ಟಚ್ ದ 300 ರನ್ಸ್ ಮಾರ್ಕ್ ಅಂತ ಕ್ವಶನ್ ಕೇಳಿದರೆ, ಅದಕ್ಕೋಸ್ಕರ ಇರ್ಫಾನ್ ಪಠಾನ್ ಅವರು SRH ಮತ್ತೆ CSK ಅಂಡ್ ಮುಂಬೈ ಈ ಒಂದು 3 ಟೀಮ್ಗಳು ಟಚ್ ಮಾಡ್ತಾರೆ 300 ಅಂತ ಹೇಳ್ಕೊಂಡಿದ್ದಾರೆ. ಬಟ್ ನನ್ನ ಪ್ರಕಾರ MI ಟಚ್ ಮಾಡ್ಬೋದು ಮತ್ತು SRH ಟಚ್ ಮಾಡ್ಬೋದು, ಬಟ್ CSK ಸ್ವಲ್ಪ ಕಷ್ಟ ಇದೆ ಅಂತ ನನಗೇನೋ ಅನ್ನಿಸ್ತಾ ಇದೆ ಪರ್ಸನಲಿ. ಸೊ ಸಂಜಯ್ ಬಂಗಾರ್ ಕೂಡ SRH, KKR ಮತ್ತೆ RCB ಅಂತ ಪಕ್ಕ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ದಾರೆ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ SRH ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅಂತೂ ಬೆಂಕಿ, ಅಂಡ್ KKR ಕೂಡ ಕೇಳಂಗಿಲ್ಲ. ಫಾರಿನ್ ಪ್ಲೇಯರ್, ಇಂಡಿಯನ್ ಪ್ಲೇಯರ್ ಸಕ್ಕರಾಗಿದ್ದಾರೆ. ಅಂಡ್ RCB ಅಂತೂ ಇನ್ನೂ ಕೇಳಂಗಿಲ್ಲ ಹೇಳ್ತಾ ಇದ್ದೀನಿ. ಫುಲ್ ಪ್ಯಾಕೇಜ್ RCBದು. ಅಂಡ್ ಮೂರನೇ ಅಪ್ಡೇಟ್ ವೈಭವ್ ಸೂರ್ಯವಂಶಿ ಬಗ್ಗೆ. ಇಂಡಿಯಾ ಕಾಲಿಂಗ್ ಮಗ. ವೈಭವ್ ಸೂರ್ಯವಂಶಿ ಟರ್ನ್ 15 ನೌ, ಈಸ್ ಎಲಿಜಿಬಲ್ ಟು ಪ್ಲೇ ಫಾರ್ ಇಂಡಿಯಾ ಸೀನಿಯರ್ ಕ್ರಿಕೆಟ್ ಟೀಮ್. ಆಕ್ಚುಲಿ ಇವ್ರಿಗೆ ಇಲ್ಲಿವರೆಗೂ 14 ಇತ್ತು, ಇವತ್ತು ಇವ್ರು ಬರ್ಡೇ ಅಂತ ಅನ್ಸುತ್ತೆ. ಆಕ್ಚುಲಿ ಬರ್ಡೇ ಇವತ್ತು ಇವ್ರದ್ದು. ಸೊ ಇವಾಗ ಇವರು ಟೀಮ್ ಇಂಡಿಯಾ ಸೀನಿಯರ್ ಟೀಮ್ಗೆ ಆಡ್ಬೋದಾಗಿದೆ 15 ವರ್ಷ ಆದಮೇಲೆ. ಅದು ಒಂದು BCCI ಅದು ರೂಲ್ಸ್ ಇದೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಇವಾಗ ಇವರು ಇಂಡಿಯಾಗೆ ಆಡ್ಬೋದು, ಬಟ್ ಈಸಿ ಅಂತ ಇಲ್ಲ ಹೇಳ್ತಾನೆ ಸೂರ್ಯವಂಶಿ ಅವರು. ಯಾಕಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಫಾರ್ಮಲ್ಲಿ ಇಲ್ಲಾಂದ್ರೂ ಕೂಡ ಅವ್ರು ಬ್ಯಾಕ್ ಟು ಬ್ಯಾಕ್ ಅವ್ರನ್ನೇ ಆಡ್ಸಿದ್ರು. ಅವರಿಂದ ಇರೋದು ಯಾರು ಹೇಳಿ? ಜೈಸ್ವಾಲ್ ಇರೋದು ಮಗ. ಜೈಸ್ವಾಲ್ ಅಂತೂ ಎಲ್ಲ ಫಾರ್ಮ್ಯಾಟಲ್ಲೂ ರನ್ ಹೊಡೆದಿದ್ದಾರೆ. ಅವ್ರಿಗೆ ಚಾನ್ಸಸ್ ಸಿಗ್ತಾ ಇಲ್ಲ, ಅಂಥ ಪ್ಲೇಯರ್ಗೆ ಚಾನ್ಸ್ ಸಿಗ್ತದೆ ಅಂತ ಹೇಳಿದ್ರೆ. ಇವ್ರಿಗೆ ಇನ್ನೂ 15 ವರ್ಷ, ಹೇಳೋಕ್ಕಾಗಲ್ಲ. ಇಂಜುರಿ ಏನಾದರೂ ಬಂದರೆ ಆಕ್ಚುಲಿ ಚಾನ್ಸ್ ಸಿಗ್ಬೋದು ಅಂತ ಅನಿಸಿದೆ. ಬಟ್ ನಾಲ್ಕನೇ ಅಪ್ಡೇಟು ಸೂರ್ಯಕುಮಾರ್ ಯಾದವ್ ಅವರು ಸಂಜು ಸ್ಯಾಮ್ಸನ್ಗೆ ಅಪಾಲಜಿ ಕೇಳಿದ್ದಾರೆ. ಐ ಹ್ಯಾಡ್ ಟು ಅಪಾಲಜಿ ಟು ಸಂಜು ಸ್ಯಾಮ್ಸನ್ ಫಾರ್ ಚೇಂಜಿಂಗ್ ಇಸ್ ಬ್ಯಾಟಿಂಗ್ ಆರ್ಡರ್ ಆ್ಯಂಡ್ ದೆನ್ ಬೆಂಚಿಂಗ್ ಹಿಮ್. ಐ ನ್ಯೂ ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮೀ ಬಿಕಾಸ್ ನಿಮಗೆ ಗೊತ್ತು ಸಂಜು ಸ್ಯಾಮ್ಸನ್ ಲೈಫಲ್ಲಿ ಅಂತ ಹೇಳ್ತೀನಿ, ಕ್ರಿಕೆಟ್ ಲೈಫಲ್ಲಿ ಏನೆಲ್ಲ ಆಯಿತು ಅಂತ ಲಾಸ್ಟ್ 1 ಇಯರಿಂದ. ಬಿಕಾಸ್ ಅವ್ರು ಒಳ್ಳೆ ಫಾರ್ಮಲ್ಲಿ ಇದ್ದರೂ ಕೂಡ ಅವ್ರಿಗೆ ಚಾನ್ಸ್ನೇ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಅವ್ರ ಆರ್ಡ್ರು ಕೂಡ ತುಂಬ ಚೇಂಜಸ್ನ ಮಾಡ್ತಾಯಿದ್ರು. ಆ್ಯಂಡ್ T20 ಇಂಟರ್ನ್ಯಾಷನಲ್ ಕೂಡ ಬ್ಯಾಕ್ ಟು ಬ್ಯಾಕ್ 100ನ ಹೊಡಿತಾರೆ. ಬಟ್ ಆ ಒಂದು 100 ಹೊಡೆದ ಮೇಲೆ ಕೂಡ ಅವ್ರಿಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ. ಒಂದು ಸ್ಕ್ವಾಡಲ್ಲಿ ಕೂಡ ಹಾಕೋತಾ ಇರಲಿಲ್ಲ. ಆ್ಯಂಡ್ ಅವ್ರ ಆರ್ಡ್ರು ಕೂಡ ಚೇಂಜ್ ಮಾಡ್ತಿರ್ತಾರೆ. ಆ್ಯಂಡ್ T20 ವರ್ಲ್ಡ್ ಕಪ್ಪಲ್ಲಿ ಅವರು ಪ್ರೂವ್ ಮಾಡಿದ್ರು, ನನ್ನ ಬಿಟ್ಬಿಟ್ಟು ನೀವೇನೋ ಆಡಿದ್ರೆ ಮಗ T20 ವರ್ಲ್ಡ್ ಕಪ್ಪು ಪಕ್ಕ ಹೊಗೆ ಹಾಕೋತಾ ಇದ್ದೀರಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡಿ T20 ವರ್ಲ್ಡ್ ಕಪ್ ಕೂಡ ಇಂಡಿಯಾಗೆ ಗೆಲ್ಸ್ಕೊಟ್ರು, ಕೇಳಲೇಬೇಕಾಗಿದೆ. ಆ್ಯಂಡ್ 5ನೇ ಅಪ್ಡೇಟು ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಗ. ಹಾರ್ದಿಕ್ ಪಾಂಡ್ಯರಂತೂ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಆ್ಯಂಡ್ ಇವಾಗ ಒಂದು ಕೈಂಡ್ನೆಸ್ನು ಕೂಡ ಮೆರೆದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ 10 lakh. ಹಾರ್ದಿಕ್ ಪಾಂಡ್ಯ ಗಿವ್ ಎ 10 lakh ಈಚ್ ಟು ಆಲ್ ದ ಗ್ರೌಂಡ್ಸ್ ಮ್ಯಾನ್ ಅಟ್ Wankhede ಸ್ಟೇಡಿಯಂ ಬಿಕಾಸ್ he had promised them they had helped him practice late at night during T20 ವರ್ಲ್ಡ್ ಕಪ್ ಅಂತೆ. T20 ವರ್ಲ್ಡ್ ಕಪ್ಪಲ್ಲಿ ನಿಮ್ಗೆ ಗೊತ್ತು ಹಾರ್ದಿಕ್ ಪಾಂಡ್ಯ ಅವರು ತುಂಬ ವಿಡಿಯೋಗಳು ವೈರಲ್ ಆಗ್ತು. ಯಾಕಂತ ಹೇಳಿದ್ರೆ ಮ್ಯಾಚ್ ಮುಗಿದ ತಕ್ಷಣ ಒಂದು ಪ್ರೆಸೆಂಟೇಷನ್ ಆ ಕಡೆ ನಡೀತಾ ಇತ್ತು. ಸೊ ಹಾರ್ದಿಕ್ ಪಾಂಡ್ಯ ಈ ಕಡೆ ಪ್ರಾಕ್ಟೀಸ್ನ ಮಾಡ್ತಾ ಇರೋ ಮಧ್ಯ ಪಿಚ್ಚಲ್ಲೇ. ಸೊ ಆ ಲೆವೆಲ್ಗೆ ಡೆಡಿಕೇಶನ್ ಹಾರ್ಡ್ ವರ್ಕ್ ಹಾರ್ದಿಕ್ ಪಾಂಡ್ಯ ಮಾಡಿರೋದಕ್ಕೆ ಆ ಲೆವೆಲ್ಗೆ ಒಂದು ಸಕ್ಸಸ್ ಸಿಕ್ಕಿರೋದು ಆಕ್ಚುಲಿ. ಸೊ ಅದಕ್ಕೋಸ್ಕರ ಗ್ರೌಂಡ್ಸ್ ಮ್ಯಾನ್ ಎಲ್ಲ ಆಕ್ಚುಲಿ ಇವಾಗ ಮ್ಯಾಚ್ ಮುಗಿದ ತಕ್ಷಣ ಏನು ಮಾಡ್ತಾರೆ, ಗ್ರೌಂಡ್ಸ್ ಮ್ಯಾನು ಆ ಒಂದು ಟಾರ್ಪಲ್ ಏನಿರುತ್ತೆ ಅದನ್ನು ತಗೊಂಬಂದು ಪಿಚ್ ಮೇಲೆ ಹಾಕ್ಬಿಟ್ಟು ಅದು ನೇಲೆಲ್ಲ ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಆ ಒಂದು ಟೈಮಲ್ಲಿ ಹಾರ್ದಿಕ್ ಪಾಂಡ್ಯ ಎಕ್ಸ್ಟ್ರಾ ಪ್ರಾಕ್ಟೀಸ್ ಬೇಕು ಅಂತ ಕೇಳಿಬಿಟ್ಟು ಅವ್ರ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡಿದ್ದಕ್ಕೆ ಇವಾಗ ಎಲ್ಲರಿಗೂ ಕೂಡ 10 ಲಕ್ಷನ ಕೊಟ್ಟಿದ್ದಾರಂತೆ.
ಸಲ್ಯೂಟ್ ಮಗ ನಿಮ್ಗಂತೂ ಹಾರ್ದಿಕ್ ಪಾಂಡ್ಯ ನೆಕ್ಸ್ಟ್ ಲೆವೆಲ್. ಹಾರ್ದಿಕ್ ಪಾಂಡ್ಯ ಎಲ್ಲ ಕಡೆನೂ ಅವರ ಮರಿತಾ ಇದ್ದಾರೆ, ಏನು ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ, ಲೈಫಲ್ಲಿ ಎಲ್ಲ ಕಡೆ ಮಗ. ಬಟ್ ಲಾಸ್ಟ್ 1 ಇಯರ್ ಸ್ವಲ್ಪ ಅವ್ರಿಗೆ ಹಾರ್ಡ್ ಟೈಮ್ ಇತ್ತು, ಇವಾಗೆಲ್ಲ ಓಕೆ ಆಗಿದೆ. ಸೊ ಇಷ್ಟಿತ್ತು ಅಪ್ಡೇಟ್ ಕ್ರಿಕೆಟ್ದು, IPLದು. ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ದು, ಹೋಗಿ ಜಾಯ್ನ್ ಆಗಿ. ಮತ್ತು ಫೇಸ್ಬುಕ್ಕಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಫಾಲೋ ಮಾಡ್ಕೊಳ್ಳಿ. ಗಾಯ್ಸ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.